ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಕೇಳಿಸ್ತಾ ಇದೆಯಲ್ಲ? ಎಲ್ಲರಿಗೂ ನಮಸ್ಕಾರಗಳು. ಎಲ್ಲ ಜೀವನ್ಮುಕ್ತ ಮಹಾತ್ಮರುಗಳಿಗೆ ವಂದಿಸುತ್ತಾ, ಇಂದು ಇಲ್ಲಿ ನೆರೆದಿರುವ ಎಲ್ಲರಿಗೂ ಸಹೋದರ ಸಹೋದರಿಯರಿಗೂ ಸಹ ವಂದಿಸುತ್ತಾ, ಇಂದು ಥಿಯೋಸಫಿ ಎಂದರೇನು ಎಂಬ ವಿಷಯದ ಬಗ್ಗೆ ಕೆಲವು ವಿಚಾರಗಳನ್ನ ತಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ಅವಕಾಶ ನೀಡಿದ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಥಿಯೋಸಫಿ ಎಂದರೇನು ಅದೆಲ್ಲರಿಗೂ ನಾವು ಸ್ವಲ್ಪ ತಿಳ್ಕೊಂಡಿರ್ತೀವಿ. ಇವಾಗ ನಾವು ಏನು ಮಾಡೋದು ಅಂದರೆ ಈಗಿನ ನಮ್ಮ ಸುತ್ತಮುತ್ತ ಇರುವ ಪ್ರಪಂಚನ ಸ್ವಲ್ಪ ವಿಮರ್ಶಾತ್ಮಕವಾಗಿ ನಾವು ನೋಡಿದಾಗ ನಮಗೇನು ಕಾಣಿಸುತ್ತೆ? ಸುತ್ತಮುತ್ತ ನಮ್ಮ ಪರಿಸರ ಏನು ಕಾಣಿಸುತ್ತೆ ಅಂದರೆ ಅಲ್ಲಿ ಸಾಕಷ್ಟು ಗೊಂದಲ, ತುಮುಲ, ಕಳವಳ, ಲಾಟ್ ಆಫ್ ಕನ್ಫ್ಯೂಷನ್ ಮತ್ತು ಅಶಿಸ್ತು ಇದೆಲ್ಲ ನಮಗೆ ಕಾಣಿಸ್ತಾ ಇದೆ, ಸಾಮಾನ್ಯವಾಗಿ ಕಾಣಿಸುತ್ತೆ. ಇದು ನಾವುಗಳು ನಮ್ಮ ದೈನಂದಿನ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಅಥವಾ ಚಾಲೆಂಜಸ್ ನಾವು ಎದುರಿಸ್ತಾ ಬಂದಿದ್ದೀವಿ. ಆಮೇಲೆ ಇನ್ನೊಂದು ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ನಂಬಿಕೆ, ವಿಧೇಯತೆ, ಪ್ರೇಮ, ರಚನಾತ್ಮಕತೆ ಇವೆಲ್ಲ ಜನರಿಂದ ಬಹುಶಃ ದೂರವಾಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇದೆಲ್ಲರಿಗೂ ನಿಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಇದು ಸಹಜವಾಗಿ ಕಾಣಿಸ್ತಾ ಇದೆ. ಈ ಸಂದಿಗ್ಧ ಪರಿಸ್ಥಿತಿಗೆ ಏನು ಕಾರಣ ಅಂತ ನಾವು ಒಂದು ಸ್ವಲ್ಪ ವಿಚಾರ ವಿನಿಮಯ ಮಾಡಬೇಕಾಗತ್ತೆ, ಏನಕ್ಕೆ ಅಂತ. ಈ ಸ್ಥಿತಿಗೆ ಮುಖ್ಯ ಕಾರಣ ಏನಂದರೆ ಅದು ಮನುಷ್ಯನ ವಿಚಿತ್ರ ಸ್ವಭಾವ ಅಂತ ನಾವು ಅದನ್ನು ಹೇಳ್ಬೋದು. ಆಮೇಲೆ ಮಾನವನ ಸ್ವಾರ್ಥ ಮನೋಭಾವನೂ ಇದಕ್ಕೆ ಕಾರಣ ಆಗಿರುತ್ತೆ. ಆಮೇಲೆ ಇನ್ನೊಂದು ನಾವೇನು ಅಂದ್ಕೊತೀವಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಯಾವುದು ನಿಜ ಅಂತ ನಾವು ಸುಲಭವಾಗಿ ಅಂದ್ಕೊಂಡ್ಬಿಟ್ಟಿರ್ತೀವೋ ಅದೇ ನಿಜ ಅಂತ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಆಮೇಲೆ ಮಾನವನ ಜೀವಿತದ ಮೂಲಭೂತ ಆಧಾರ ಯಾವುದು ಅಂತ ನಾವು ನಂಬಿರ್ತೀವೋ ಅದು ನಾವು ಸ್ವಲ್ಪ ಅರಿವು ಮಾಡಿದಾಗ ಅರ್ಥಕೊಂಡಾಗ ಅದು ನಿಜ ಅಲ್ಲ ಅಂತ ನಮಗೆ ತಿಳಿಯುತ್ತೆ. ಹಾಗಾದರೆ ನಿಜವಾದ ಜೀವಿತದ ಆಧಾರ ಸತ್ಯಗಳು ಯಾವುದು ಶಾಶ್ವತ, ಮತ್ತು ನಿಜವಾದ ಆನಂದ ಯಾವುದು? ಮತ್ತು ಶಾಶ್ವತ ಆನಂದನೇ ಇದುವರೆಗೂ ನಾವೆಲ್ಲರೂ ಅಂದರೆ ನಮ್ಮ ಗುರಿ ಯಾವುದು? ಶಾಶ್ವತ ಆನಂದನ ಪಡೆಯೋದು. ಅಥವಾ ಶಾಶ್ವತ ಆನಂದ ಅಂದ್ರೇನು? ನಾವು ಅದನ್ನು ಮೋಕ್ಷ ಅಂತಲೂ ಕರಿಬೋದು, ಅಥವಾ ಆತ್ಮ ಸಾಕ್ಷಾತ್ಕಾರ ಅಂತಲೂ ಅದನ್ನು ನಾವು ಕರಿಬೋದು. ಇದನ್ನು ನಾವು ಆಳವಾಗಿ ಯೋಚಿಸಬೇಕಾಗತ್ತೆ. ಈ ಶಾಶ್ವತ ಆನಂದ ನಮಗೆಲ್ಲಿ ಸಿಗುತ್ತೆ? ಮೋಕ್ಷಕ್ಕೆ ದಾರಿ ಯಾವುದು? ಇದು ಅಂದರೆ ಆತ್ಮ ಸಾಕ್ಷಾತ್ಕಾರ ಹೆಂಗೆ ಸಿಗುತ್ತೆ ನಮಗೆ? ಇದು ದಾರಿ ಏನು? ಹೆಂಗೆ ಇದನ್ನು ಹುಡುಕಬೇಕು ಅಂದಾಗ ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮ್ಗೆ ಯಾವ ದಾರಿ ತೋರಿಸುತ್ತೆ? ನಮಗೆ ದಾರಿ ತೋರಿಸೋದು ಯಾವುದು ಅಂದರೆ, ಅಥವಾ ನಮಗೆ ಸಹಾಯಕ್ಕೆ ಬರೋದಂದರೆ ಇದೇ ಥಿಯೋಸಫಿಯಿಂದ ನಾವು ನಮ್ಮ ಶಾಶ್ವತವಾದ ಆನಂದ ಅಥವಾ ನಮ್ಮ ಕೊನೆಯ ಗುರಿ ಏನು ಅಂತ ಅದನ್ನು ನಾವು ಮುಟ್ಬೋದು. ಆಯ್ತು. ಈಗ ಥಿಯೋಸಫಿ ಅಂದರೆ ಏನು ಅಂತ ನೋಡೋದಾದರೆ, ಥಿಯೋಸಫಿ ಅಂತ ಪದ ನಾವು ಕೇಳಿದ ತಕ್ಷಣ ಅದರಲ್ಲಿ 2 ಗ್ರೀಕ್ ಪದಗಳನ್ನ ಒಳಗೊಂಡಿದೆ. ಆ 2 ಗ್ರೀಕ್ ಪದ ಯಾವುದು ಅಂತ ನೋಡೋದಾದರೆ, ಥಿಯೋಸ್ ಅಂದರೆ ದೇವರು, ಆಮೇಲೆ ಇನ್ನೊಂದೇನು ಸೋಫಿಯಾ ಅಂದರೆ ಬುದ್ಧಿವಂತಿಕೆ. ಸೊ ದೇವರ ಬುದ್ಧಿವಂತಿಕೆಯನ್ನು ಕೂಡಿದಂಥ ತತ್ವಶಾಸ್ತ್ರವೇ ಥಿಯೋಸಫಿ ಆಗಿದೆ ಅಂತ ನಾವು ತಿಳ್ಕೊಬೋದು. ಇವಾಗ ಅಂದರೆ ದೇವರ ಬುದ್ಧಿವಂತಿಕೆಯಿಂದ ಪಡೆದಂಥ ಆಧ್ಯಾತ್ಮಿಕ ತತ್ವಶಾಸ್ತ್ರವಾಗಿದೆ ಅಂತ ನಾವು ತಿಳ್ಕೊಂಡಾಗ ಇದು ಬ್ರಹ್ಮಾಂಡದ ಗುಪ್ತ ಸತ್ಯಗಳು, ಆತ್ಮದ ದೈವಿಕ ಸ್ವರೂಪ ಮತ್ತು ಎಲ್ಲ ಜೀವಿಗಳ ಏಕತೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತದೆ. ಇದೇ ಥಿಯೋಸಫಿ. ಎಲ್ಲ ಧರ್ಮಗಳು ಒಂದೇ ಸಾರ್ವತ್ರಿಕ ಸತ್ಯವನ್ನು ಹೊಂದಿದೆ ಎಂದು ಥಿಯೋಸಫಿ ಖಂಡಿತ ಸಾರುತ್ತೆ. ಇವಾಗ ನಾವೆಲ್ಲ ಥಿಯೋಸಫಿಕಲ್ ಸೊಸೈಟಿಗೆ ಬರ್ತೀವಿ, ಥಿಯೋಸಫಿ ಓದ್ತೀವಿ. ಈ ಥಿಯೋಸಫಿನಲ್ಲಿ ನಿಮ್ಮೆಲ್ಲರಿಗೂ ಒಂದು ಕ್ವಶನ್ ನಾನು ಕೇಳ್ತೀನಿ. ಥಿಯೋಸಫಿನಲ್ಲಿ ಎಲ್ಲಾದರೂ ನೀವು ಆಚರಿಸುವ ಧರ್ಮನ ಬಿಟ್ಬಿಡಿ, ಬರೀ ಥಿಯೋಸಫಿನೇ ಇದು ಮಾಡಿ ಅಂತ ಎಲ್ಲಾನ ಹೇಳಿರೋದು ನೀವೆಲ್ಲಾನ ಓದಿದ್ದೀರಾ? ಅಥವಾ ನಿಮಗೆಲ್ಲಾರ ಅದು ತಿಳಿದಿದೆಯಾ? ಇಲ್ಲ ಅಲ್ವಾ? ಥಿಯೋಸಫಿ ಅಂದರೆ ಏನು ಅಂದರೆ ನಾವು ಆಚರಿಸುವ ಧರ್ಮನ
ಪಾಲಿಸಲೇಬೇಕು. ಅದು ಯಾವುದೂ ನಾವು ಬಿಡಲೇಬಾರ್ದು. ಆದಾಗ್ಯೂ ಅದ್ರ ಜೊತೆಗೆ ನಾವು ಥಿಯೋಸಫಿಯ ತತ್ವಗಳನ್ನ ನಾವು ಇದು ಮಾಡಿದ್ರೆ, ಅಂದರೆ ನಾವು ಅದನ್ನು ಪರಿಪಾಲಿಸಿದ್ರೆ ನಾವು ನಮ್ಮ ಅಂತಿಮ ಗುರಿಯನ್ನು ನಾವು ತಲುಪೋದು. ಇದನ್ನು ನಾವು ಚಿಕ್ಕದಾಗಿ ಥಿಯೋಸಫಿ ಅಂತ ಏನು ಅಂತ ಹೇಳಿದೆ. ಇವಾಗ ಥಿಯೋಸಫಿ ಅಂದರೆ ಇನ್ನೂ ಹೆಚ್ಚಿನದಂದರೆ ಅದು ದೇವತಾ ಜ್ಞಾನ ಅಥವಾ ಬ್ರಹ್ಮವಿದ್ಯೆ. ಮತ್ತು ಇದು ಥಿಯೋಸಫಿ ಅಂದರೆ ಏನು, ಇದನ್ನು ನೋಡೋದಾದರೆ ಇದು ಎಲ್ಲ ಧರ್ಮಗಳ ಮೂಲದಲ್ಲಿರುವ ಸಾರ್ವತ್ರಿಕ ಸತ್ಯ. ಇವಾಗ ಸತ್ಯ ಅಂದರೆ ಏನು, ಸತ್ಯ ಅಂದರೆ ಒಂದೇ ಇರೋದು, ಸತ್ಯ ಅಂದರೆ ಒಂದೇ, ಅದು ಸತ್ಯ ಬೇರೆ ಬೇರೆ ಏನೂ ಇಲ್ಲ. ಅದನ್ನು ಸಾರ್ವತ್ರಿಕ ಸತ್ಯನ ಅನ್ವೇಷಿಸುವ ಮಾನವೀಯತೆಯ ಏಕತೆಯನ್ನು ಪ್ರತಿಪಾದಿಸುವ ಮತ್ತು ಪ್ರಕೃತಿಯ ನಿಗೂಢ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವ ಒಂದು ಆಧ್ಯಾತ್ಮ ತತ್ವವಾಗಿದೆ ಇದು ಥಿಯೋಸಫಿ. ಇವಾಗ ಒಂದು ಥಿಯೋಸಫಿ ಅಂತ ಒಂದು ಪದ ಕೇಳಿದ್ರೆ, ಅಂದರೆ ಜನಸಾಮಾನ್ಯರಿಗೆ ಅವ್ರು ಕೇಳಿದ್ರೆ ಥಿಯೋಸಫಿ ಅಂದರೆ ಏನು ಅಂತಂದರೆ ಅವ್ರಿಗೆ ಸಡನ್ನಾಗಿ ಮನಸ್ಸಿಗೆ ಏನು ಬರುತ್ತೆ ಅಂದರೆ, ಇದು ಪಾಶ್ಚಾತ್ಯ ಸಂಸ್ಕೃತಿಗೆ ಸೇರಿತಪ್ಪ ಅಂತ ಅನಿಸುತ್ತೆ. ಆದರೆ ಅದು ಖಂಡಿತ ಅಲ್ಲ. ಥಿಯೋಸಫಿ ಎಂಬ ದಿವ್ಯ ಜ್ಞಾನವು ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿ ಅಡಗಿದ್ದ ಸನಾತನ ವಿದ್ಯೆಯ ಹೊರತು ಥಿಯೋಸಫಿ ಅಂದರೆ ಬೇರೆ ಏನೂ ಅಲ್ಲ. ಥಿಯೋಸಫಿನ ಇನ್ನೊಂದು ಏನಂತ ಕರೀತಾರೆ ಅಂದರೆ, ಅದು ಒಂದು ಅನುಭವ ಶಾಸ್ತ್ರ ಅಂತ ಕರೀತಾರೆ. ಅನುಭವ ಹೇಗೆ, ನಮಗಿನ್ನೂ ಅನುಭವ ಆಗಿಲ್ವಲ್ಲ ಅಂತ ಅನ್ನೋದಾದರೆ ಅದು ಹೆಂಗೆ ಅಂದರೆ, ಸಂಸಾರ ಚಕ್ರದಿಂದ ನುರಿತು ಅನೇಕ ಜನ್ಮಗಳಲ್ಲಿ ಅಗತ್ಯವಾದ ಅನುಭವಗಳನ್ನೆಲ್ಲ ಹೊಂದಿ ಸಿದ್ಧಿಯನ್ನು ಪಡೆದಿರ್ತಾರಲ್ಲ, ಯಾರು ಸಿದ್ಧಿಯನ್ನು ಪಡೆದಿದ್ದಾರೆ ಅವರುಗಳನ್ನೇ ನಾವು ಜೀವನ್ಮುಕ್ತ ಮಹಾತ್ಮರುಗಳು ಅಂತ ಹೇಳ್ತೀವಿ. ಅವರುಗಳ ಪ್ರತ್ಯಕ್ಷ ಅನುಭವದ ಆಧಾರದ ಮೇಲೆ ನಿಂತಿರುವ ಶಾಸ್ತ್ರವೇ ಈ ಥಿಯೋಸಫಿ ಅಂತ ನಾವು ಮನಗಾಣ್ಬೋದಾಗಿದೆ. ಇವಾಗ ಥಿಯೋಸಫಿ ಒಂದು ಅತ್ಯಂತ ವೈಜ್ಞಾನಿಕವಾಗಿ ಪರಿಷ್ಕಾರವಾಗಿ ಬೋಧಿಸಲಾಗಿದೆ ಅಂತ ನಮಗೆಲ್ಲರಿಗೂ ತಿಳಿದೇ ಇದೆ. ಥಿಯೋಸಫಿ ಯೋಗ, ವಿಜ್ಞಾನ ಮತ್ತು ಅನುಭವಗಳ ಸಂಗಮ ಅಂತ ನಾವು ಅದನ್ನು ತಿಳಿಬೋದಾಗಿದೆ. ಥಿಯೋಸಫಿ ವಾಂಗ್ಮಯ ದರ್ಶನದಲ್ಲಿ ಇಡೀ ಜೀವಿತವನ್ನೇ ನಾವು ಕಳಿಬೋದಾಗಿದೆ. ಅಂದರೆ ಅಷ್ಟು ಬೃಹತ್ ವಾಂಗ್ಮಯ ಇದರಲ್ಲಿದೆ ಥಿಯೋಸಫಿಯಲ್ಲಿ. ಇಡೀ ಇವುಗಳಲ್ಲಿ ಮಾನವನ ವಿಕಾಸ, ಸಂಸರಣೆ, ವೇದಾಂತ, ವಿಜ್ಞಾನ ಹೀಗೆ ಇನ್ನೂ ಅನೇಕ ವಿಷಯಗಳನ್ನು ಥಿಯೋಸಫಿ ಒಳಗೊಂಡಿದೆ. ಇವುಗಳೆಲ್ಲ ಬೇಕು ಅಂದರೆ ಇವುಗಳೆಲ್ಲವೂ ನಮ್ಮನ್ನು ಅಂದರೆ ನಮ್ಮೆಲ್ಲರನ್ನು ಅರಿವಿನ ಕಡೆಗೆ ಕರೆದೊಯ್ಯುತ್ತದೆ ಎಂದು ಇದನ್ನು ಹೇಳಲಾಗಿದೆ. ಸೊ ಅದಕ್ಕೆ ಇದು ಥಿಯೋಸಫಿ ಅಂದರೆ ಅತ್ಯಂತ ಉನ್ನತ ಸ್ಥಿತಿ ಅಂತ ನಾವು ಕರಿಬೋದು. ಇವಾಗ ಥಿಯೋಸಫಿ ಇರೋದು ಅಧ್ಯಯನಕ್ಕಾಗಿ ಇರುವ ಒಂದು ದರ್ಶನಶಾಸ್ತ್ರ ಅಲ್ಲ, ಖಂಡಿತ ಅಲ್ಲ. ಇದು ಒಂದು ಜೀವಿತದ ಕ್ರಮ. ಸೃಷ್ಟಿಯಲ್ಲಿರುವ ಎಲ್ಲ ವಸ್ತುಗಳ, ಜೀವಿಗಳ ಮತ್ತು ಹಾಗೂ ಇಡೀ ವಿಶ್ವದ ವೈಜ್ಞಾನಿಕ ದರ್ಶನ ಮತ್ತು ಎಲ್ಲ ಮತಗಳ ಆಳವಾದ ಅನುಭವವೇ ಥಿಯೋಸಫಿ. ಈ ಉದಾತ್ತವಾದ ಮತ್ತು ಭವ್ಯವಾದ ತತ್ವಗಳನ್ನು ಅರಿತು, ಅಂದರೆ ನಾವುಗಳೆಲ್ಲ ಅದನ್ನು ಅರಿತು ಸಾಧ್ಯವಾದಷ್ಟು ಅನುಷ್ಠಾನ ಮಾಡಿ ತನ್ನಲ್ಲಿ ತಾನು ಹಾಗೂ ಇತರರೊಂದಿಗೆ ಮತ್ತು ಈ ಪ್ರಕೃತಿಯೊಂದಿಗೆ, ಇಲ್ಲಿ ಯಾವುದನ್ನು ಬಿಡಬಾರ್ದು, ನಮ್ಮೆಲ್ಲರದು ಇತರರೊಂದಿಗೆ ಅಂದರೆ ಸಾರ್ವತ್ರಿಕತೆ ಇರಲೇಬೇಕು, ಮತ್ತು ಪ್ರಕೃತಿಯೊಂದಿಗೂ ಸಹ ಸಾಮರಸ್ಯದಿಂದ ಜೀವಿಸುವ ಉದಾತ್ತ ಜೀವನ ಕ್ರಮವೇ ಥಿಯೋಸಫಿ. ಇವಾಗ ಥಿಯೋಸಫಿ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ವಿ. ಇವಾಗ ಥಿಯೋಸಫಿಯ ಮೂಲಭೂತ ಆಧ್ಯಾತ್ಮಿಕ ಸತ್ಯಗಳನ್ನ ನಾವು ತಿಳ್ಕೊಳ್ಳೋದಾದರೆ, ಈ ಮೂಲಭೂತ ಆಧ್ಯಾತ್ಮಿಕ ಸತ್ಯಗಳು ಯಾವುದು ಅಂದರೆ, ಮನುಷ್ಯನ ಆತ್ಮ ಅಮರ, ಇದು ನಮ್ಮೆಲ್ಲರಿಗೂ ತಿಳಿದಿದೆ. ಅದು ಶಾಶ್ವತ, ಅದರ ಭವಿಷ್ಯಕ್ಕೆ ಕೊನೆಯೇ ಇಲ್ಲ. ಅವನ ಭವಿಷ್ಯ ಸದಾಕಾಲ ಪ್ರಕೃತಿಪರವಾಗಿದೆ ಮತ್ತು ಪ್ರಜ್ವಲಿಸುವಂತಹದ್ದಾಗಿದೆ. ಇದರ ಬೆಳವಣಿಗೆ ಮತ್ತು ಭವ್ಯತೆಗೆ ಮಿತಿಯೇ ಇಲ್ಲ ಅನ್ನುವಂಥದ್ದು ಇದೊಂದು ಸತ್ಯ. ಇವಾಗ ಎರಡನೇದು, ನಮ್ಮಲ್ಲಿ ಹರಿಯುತ್ತಿರುವ ಪ್ರಾಣಶಕ್ತಿಯು
ಆ ವಿಶ್ವಪ್ರಾಣ ಶಕ್ತಿಯ ಒಂದು ಅಂಶ. ಇದು ನಮಗೂ ಒಳಗೂ ಇದೆ ಮತ್ತು ಹೊರಗೂ ಇದೆ. ಇದು ಅವಿನಾಶಿ. ಇದು ನಮಗೆ ಶಾಶ್ವತವಾಗಿ ಪ್ರಾಣದಾನ ಮಾಡುತ್ತಾ ಸಹಾಯ ಮಾಡುತ್ತೆ. ಇದನ್ನು ನಾವು ಯಾರದಾನ ಕಣ್ಣಿನಿಂದ ನೋಡೋಕ್ಕೆ ಸಾಧ್ಯ ಇದೆಯಾ? ಇಲ್ಲ ಅಲ್ವಾ? ಮತ್ತು ಇದನ್ನು ನಾವು ನೋಡ್ಬೋದಾ? ಅಥವಾ ಇಂದ್ರಿಯಗಳಿಗಿದೇನ ನಮಗೆ ಗೋಚರಿಸುತ್ತಾ? ಇಲ್ಲ, ಗೋಚರಿಸಲ್ಲ. ಆದರೆ ಯಾರು ಇದನ್ನು ತನ್ನೊಳಗೆ ತಿಳಿಯಲು ತೀವ್ರ ಪ್ರಯತ್ನ ಮಾಡುತ್ತಾರೋ ಅವರಿಗೆ ಇದರ ಇರುವಿಕೆಯ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಈಗ ಪ್ರತಿಯೊಬ್ಬರೂ ಅವರ ಭವಿಷ್ಯವನ್ನು ಅವರುಗಳೇ ರೂಪಿಸುತ್ತಾರೆ. ಅವರ ಸುಖ ದುಃಖಗಳಿಗೆ ಅವರೇ ಕಾರಣರು. ಮತ್ತು ಅದರಿಂದ ಏನಾಗುತ್ತೆ, ನಮಗೆ ಲಾಭ ಮತ್ತು ನಷ್ಟಗಳು ಸಿಗುತ್ತೆ. ಈ ಎಲ್ಲ ಇದಕ್ಕೂ ಕಾರಣಕರ್ತರು ಅವರುಗಳೇ. ಆದರೆ ಥಿಯೋಸಫಿ ಏನಾಗುತ್ತೆ, ಅದು ಸತ್ಯಗಳು ಅತ್ಯಂತ ಸರಳ ಮನಸ್ಸಿನವರೆಗೂ ಅರ್ಥವಾಗುತ್ತೆ. ಅಷ್ಟು ಸರಳವಾಗಿದೆ ಇದು. ಇಂತಹ ಮಹತ್ವದ ಸತ್ಯಗಳನ್ನು ಪ್ರಪಂಚದಾದ್ಯಂತ ಯಾವುದೇ ಕುಲ, ಜಾತಿ, ಲಿಂಗ ಭೇದವಿಲ್ಲದೆ ಎಲ್ಲ ಮಾನವರಿಗೂ ಇದು ತಲುಪಿಸಿ ಅವರೆಲ್ಲರೂ ಮಾನವರಿಂದ ದೇವಮಾನವರಾಗುವ ಹಾದಿಯಲ್ಲಿ, ಅಂದರೆ ನಿವೃತ್ತಿ ಮಾರ್ಗದಲ್ಲಿ ಸಾಧನೆ ಮಾಡಿ ಮುಂದುವರಿಯಲಿ ಎನ್ನುವ ಉದಾತ್ತ ಉದ್ದೇಶದಿಂದ ಇದು ಕೂಡಿದೆ. ಇದರ ಉದ್ದೇಶ ಬಹಳ ಉದಾತ್ತವಾಗಿದೆ. ಅದರಂತೆ ಥಿಯೋಸಫಿಯು ಈ ಸಮಾಜದಲ್ಲಿ ಯಾವುದೇ ಭೇದ ಭಾವ ಇಲ್ಲದ ವಿಶ್ವಭ್ರಾತೃತ್ವ ನಿರ್ಮಾಣ, ವೈಚಾರಿಕತೆಯ ತುಲನಾತ್ಮಕ ಅಧ್ಯಯನ ನಡೆಸುವುದು ಮತ್ತು ಪ್ರಕೃತಿ ನಿಯಮ ಹಾಗೂ ಮಾನವನ ಸುಪ್ತ ಶಕ್ತಿಗಳನ್ನು ಪತ್ತೆ ಹಚ್ಚುವ ಮುಖ್ಯ ಉದ್ದೇಶಗಳನ್ನೊಳಗೊಂಡಿದೆ ಅಂತ ಹೇಳಲಾಗಿದೆ. ಈಗ ಸನಾತನ ಸಂಸ್ಕೃತಿಯಲ್ಲಿ, ಅಂದರೆ ನಾವೆಲ್ಲ ಸನಾತನ ಸಂಸ್ಕೃತಿಯನ್ನು ಪಾಲಿಸ್ತಾ ಇದ್ದೀವಿ. ಇದರಲ್ಲೇನೋ ನಮಗೆ ದಾರಿ ತೋರಿಸ್ತಾ ಇಲ್ವಾ, ನಮಗೆ ಅಷ್ಟು ಉನ್ನತವಾದ ಜ್ಞಾನ ನೀಡಿಲ್ವಾ ಅಂದರೆ ಖಂಡಿತ ಜ್ಞಾನ ನಮ್ಮ ಸನಾತನ ಧರ್ಮದಲ್ಲಿ ಖಂಡಿತ ಇದೆ. ಆದರೆ ನಾವು ಯಾರೂ ಅದನ್ನು ಪಾಲಿಸೋಕ್ಕಾಗ್ತಿಲ್ಲ. ಯಾಕೆ ಅಂತ ನೋಡೋದಾದರೆ, ಅಂದರೆ ಇವಾಗ ಅತ್ಯುನ್ನತ ಬೋಧೆ ಕೊಟ್ಟಿದೆ ಸನಾತನ ವಿದ್ಯೆ. ಅದು ಯಾವುದ್ರಲ್ಲಿ ಕೊಟ್ಟಿದೆ ಅಂದರೆ ವೇದ, ಉಪನಿಷತ್ತು, ಭಗವದ್ಗೀತೆ, ಪುರಾಣ, ಈ ಥರ ಅನೇಕ ಇದರಲ್ಲಿ ನಮಗೆ ಸಾಮಾನ್ಯ ಜನರಿಗೆ ಆದರೆ ನೀಡಿದ್ರೂ ಸಹ ಸಾಮಾನ್ಯ ಜನರಿಗೆ ಇದು ತಲುಪದೆ ಕೆಲವು ಜನರಿಗೆ ಮಾತ್ರ ಇದು ಸ್ವತ್ತಾಗಿದೆ ಅಂತ ತಿಳ್ಕೊಬೋದಾಗಿದೆ. ಸಾಮಾನ್ಯ ಜನರಿಗೆ ಇದಿನ್ನೂ ಸಿಗ್ತಾ ಇಲ್ಲ ಅಥವಾ ಸಿಕ್ಕಿಲ್ಲ ಅಂತ ಹೇಳ್ಬೋದು. ಯಾಕಿದು ಅಂತ ನೋಡೋದಾದರೆ, ಇದಕ್ಕೆ ಕಾರಣ ಜಾತಿ ಪದ್ಧತಿ. ನಾನು ಶ್ರೇಷ್ಠ, ನೀನು ಕನಿಷ್ಠ, ಇತರರಿಗೆ ಇವುಗಳ ಅರಿಯುವ ಅರ್ಹತೆ ಇಲ್ಲ ಅನ್ನುವ ನಂಬಿಕೆಯೇ ಇದಕ್ಕೆ ಕಾರಣ. ಆದರೆ ಥಿಯೋಸಫಿ ಹೇಗೆ ಅಂದರೆ, ಪ್ರಸ್ತುತ ಕಾಲಕ್ಕೆ ಅಂದರೆ ಈಗಿನ ಜನರ ವೈಜ್ಞಾನಿಕ ಮನೋಭಾವಕ್ಕೆ ತಕ್ಕಂತೆ ಈ ಪಾರಂಪರಿಕ ಜ್ಞಾನ ಈಗ ಥಿಯೋಸಫಿ ಎನ್ನುವ ಹೆಸರಿಂದ ಕೊಡಲ್ಪಟ್ಟಿದೆ. ಇದು ಒಂದು ಮತವಾಗಿ ಪರಿವರ್ತನೆ ಆಗದೇ ಇರುವಂತೆ, ಎಲ್ಲ ಜನರು ಇದರ ಉಪಯೋಗ ಪಡೆದುಕೊಳ್ಳುವಂತೆ ಒಂದು ಸಂಸ್ಥೆಯ ಹೆಸರಿನಿಂದ ಈ ಜ್ಞಾನವನ್ನು ಕೊಡಲಾಗುತ್ತದೆ. ಸತ್ಯಕ್ಕಿಂತ ಮಿಗಿಲಾದ ಧರ್ಮವಿಲ್ಲ ಎಂಬ ಪರಮೋನ್ನತವಾದ ಧ್ಯೇಯ ಈ ಥಿಯೋಸಫಿನಲ್ಲಿದೆ. ಥಿಯೋಸಫಿ ಸಮಾಜವನ್ನು ಭಗವಂತನ ಪ್ರತಿನಿಧಿಗಳಾಗಿ ಕೆಲಸ ಮಾಡುತ್ತಿರುವ, ಅಂದರೆ ಮಹರ್ಷಿಗಳು, ಅವ್ರು ಯಾರಂದರೆ ಅವ್ರಿಗೆ ಏನು ಮುಖ್ಯವಾದ ಗುರಿ ಅಂದರೆ ಲೋಕ ಕಲ್ಯಾಣವೇ ಅವರ ಗುರಿ ಅಂತ ಶ್ವೇತರ್ಷಿ ಸಂಘದ ಸದಸ್ಯರಾದ ಇಬ್ಬರು ಮಹರ್ಷಿಗಳು ಇದನ್ನು ಸ್ಥಾಪಿಸಿದ್ರು. ಆ ಇಬ್ಬರು ಮಹರ್ಷಿಗಳ ಹೆಸರು ಏನು ಅಂತ ನೋಡೋದಾದರೆ, ಆ ಇಬ್ಬರು ಮಹರ್ಷಿಗಳೇ ಕುತುಮಿ ಮಹರ್ಷಿಗಳು ಮತ್ತು ಮೌರ್ಯ ಮಹರ್ಷಿಗಳು. ಅವರೇನು ಮಾಡಿದ್ರು, ಥಿಯೋಸಫಿಕಲ್ ಸೊಸೈಟಿಯನ್ನು ಕಲಿಯುಗದ 5000 ವರ್ಷಗಳ ಪ್ರಥಮ ಪಾದವು ಮುಗಿಯುವ ಮುನ್ನ ತಮ್ಮ ಆಪ್ತ ಶಿಷ್ಯರನ್ನ ಹುಡುಕ್ತಾ ಇರ್ತಾರೆ. ಆವಾಗ ಅವ್ರಿಗೆ ಇಬ್ಬರು ಶಿಷ್ಯರು ಕಾಣಿಸ್ತಾರೆ. ಅವ್ರು ಯಾರು ಬೇರೆ ಅಲ್ಲ, H.P. ಬ್ಲಾವಟ್ಸ್ಕಿ ಅವರು ಮತ್ತು ಕರ್ನಲ್ ಆಲ್ಕಾಟ್ ಅವರು. ಇವರಿಬ್ಬರು ಮುಖಾಂತರ 17 ನವೆಂಬರ್ 1875 ರಂದು ಥಿಯೋಸಫಿಕಲ್ ಸೊಸೈಟಿನ ಸ್ಥಾಪಿಸಿದ್ದಾರೆ. ಇವಾಗ ನಾವೇನು ನೋಡಬೇಕಂದ್ರೆ, H.P. ಬ್ಲಾವಟ್ಸ್ಕಿ ಅವರು ಇಡೀ ಪ್ರಪಂಚಕ್ಕೆ ಏನು ಕೊಟ್ಟರು? ಅವರು ಥಿಯೋಸಫಿಯನ್ನು ಕೊಟ್ಟರು. ಆದರೆ H.S. ಆಲ್ಕಾಟ್ ಅವರು ನಮಗೆ ಏನು ಕೊಟ್ಟರು ಅಂದರೆ ಥಿಯೋಸಫಿಕಲ್ ಸೊಸೈಟಿಯನ್ನು ಕೊಟ್ಟಿದ್ದಾರೆ. ಈಗ ಇವರಿಬ್ಬರು ಮಾಡಿರೋ ಎಷ್ಟೊಂದು ತ್ಯಾಗ ಮತ್ತು ಅವರ ಕಠಿಣ ಶ್ರಮ
ಅದರಿಂದ ತಾನೇ ಈ ಥಿಯಾಸಫಿ ಅನ್ನೋ ಒಂದು ಉನ್ನತವಾದ ಒಂದು ತತ್ವಜ್ಞಾನವನ್ನು ನಮಗೆ ನೀಡಿದ್ದಾರೆ. ಸೊ ಅವ್ರನ್ನ ಇವತ್ತು ಸ್ಮರಿಸಬೇಕಾಗತ್ತೆ ನಾವು. ಅಂದರೆ ಇವತ್ತು ಅಂತಲ್ಲ, ಎವ್ರಿ ಟೈಮ್, ಎವ್ರಿ ಕ್ಷಣ ಅವ್ರನ್ನ ನಾವು ಖಂಡಿತ ಸ್ಮರಿಸಬೇಕಾಗತ್ತೆ. ಇವಾಗ ಥಿಯಾಸಫಿ ಸೊಸೈಟಿ ಒಂದು 3 ಉನ್ನತವಾದ ಉದಾತ್ತವಾದ ಉದ್ದೇಶಗಳನ್ನ ಇಟ್ಕೊಂಡಿದೆ. ಇದೆಲ್ಲ ನಾವು ಓದಿರ್ತೀವಿ ಇಲ್ಲಿ ಎಲ್ಲ. ಅದನ್ನು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದು ಏನಂದರೆ ವಿಶ್ವಭ್ರಾತೃತ್ವ ಅಂದ್ರೇನು ಅಂತ ನೋಡೋದಾದರೆ, ಕುಲ, ಮತ, ಲಿಂಗ, ಜಾತಿ ಅಥವಾ ವರ್ಣಭೇದವನ್ನು ಎಣಿಸದೆ ಮಾನವರ ಸಾರ್ವತ್ರಿಕ ಭಾವದ ಒಂದು ಅಂಕುರವನ್ನು ಏರ್ಪಡಿಸೋದು. ಇದೆಲ್ಲ ಇಲ್ಲಿ ಬರೆದಿದ್ದಾರೆ. ಅದೇನು ಅಂತ ನೋಡೋದಾದರೆ, ಜೀವಿತದ ಏಕತೆಯ ನಿರೂಪಣೆಯೇ ಸಾರ್ವತ್ರಿಕ ಸಹೋದರ ಭಾವ. ಮಾನವ, ಪ್ರಾಣಿ, ಸಸ್ಯ, ಖನಿಜ ಎಲ್ಲದರಲ್ಲೂ ಏಕತೆಯನ್ನು ರೂಪಿಸುವುದೇ ಜೀವಿತದ ಮುಖ್ಯ ಉದ್ದೇಶವಾಗಿದೆ ಅಂತ ಇದು ತಿಳಿಸ್ಕೊಡುತ್ತೆ. ಆದರೆ ನಾವೇನು ಮಾಡ್ತೀವಿ, ವಿಭಜನೆ ಮಾಡ್ತಾಯಿದ್ವಿ. ಅದು ವಿಭಜನೆ ಒಂದು ಮಾರ್ಗ ಅಲ್ಲ. ಯಾವತ್ತೂ ಏಕತೆಯನ್ನು ನಾವು ಖಂಡಿತ ಅದನ್ನು ಸಾರಬೇಕಾಗುತ್ತೆ. ಇವಾಗ ಹೊರ ನೋಟಕ್ಕೆ ನೋಡಿದ್ರೆ ಹಾಗೂ ಎಲ್ಲರೂ ನೋಡಿದ್ರೆ ಎಲ್ಲರೂ ಬೇರೆ ಬೇರೆ ಅಂತ ಅನ್ನಿಸ್ತಾ ಇದೆ. ಇವಾಗ ಇಲ್ಲಿ ಕೂತಿರೋ ನಾವೆಲ್ಲ ಬೇರೆ ಬೇರೆ ಅಂತಲೇ ಅನಿಸುತ್ತೆ. ಆದರೆ ಅದು ಖಂಡಿತ ನಿಜ ಅಲ್ಲ. ಅದೆಲ್ಲವೂ ಒಂದೇ ಅಂತ ನಾವು ಮನಗಾಣಬೇಕಾಗುತ್ತೆ. ಯಾಕೆ ಅಂದರೆ ಈ ಈಶ್ವರ ಚೈತನ್ಯ, ಆ ಈಶ್ವರನ ಚೈತನ್ಯವನ್ನು ನಾವೆಲ್ಲರೂ ಹಂಚ್ಕೊಂಡಿರೋದ್ರಿಂದ ನಾವೆಲ್ಲರೂ ಒಂದೇ. ಇದು ಥಿಯಾಸಫಿಯ ಮುಖ್ಯ ಉದ್ದೇಶ. ಇಲ್ಲಿ ಮುಖ್ಯವಾಗಿರೋದು ಯಾವುದೆಂದರೆ, ನಾನು ಎನ್ನುವ ಅಹಂಭಾವನೆಯನ್ನು ನಾವು ಬಿಡಬೇಕಾಗತ್ತೆ. ಆವಾಗಲೇ ಈ ಉದಾತ್ತವಾದ ಇದಕ್ಕೆ ನಾವು ಏರಕ್ಕೆ ಸಾಧ್ಯ ಆಗುತ್ತೆ, ಅಂದರೆ ಏಕತೆಯನ್ನು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ. ಇದಕ್ಕೆ ಮನಸ್ಸು ಮೌನವಾಗಿರಿಸಬೇಕು. ಅಂದರೆ ದ್ವಂದ್ವಗಳಿಂದ ಮನಸ್ಸನ್ನ ಏನು ಮಾಡಬೇಕು, ಬಿಡುಗಡೆ ಮಾಡಬೇಕು. ಆವಾಗ ನಾವು ಹೆಂಗೆ ಮಾಡಬೇಕು ಅಂತಲೂ ಇದೆ ಅಲ್ವಾ. ವ್ಯಾಸಂಗ, ಧ್ಯಾನ ಮತ್ತು ಸ್ವಯಂ ಪರಿಶೀಲನೆಯಿಂದ ನಾವುಗಳು ನಮ್ಮ ಮನಸ್ಸನ್ನು ಅದರ ಸಹಜ ಸ್ಥಿತಿಗೆ ತರ್ಬೋದು. ಸಹಜ ಸ್ಥಿತಿ ಅಂದರೆ ಏನು ಅಂದರೆ, ಮನಸ್ಸಿನಲ್ಲಿರುವ ಸಮಾಧಾನವಾದ ಸ್ಥಿತಿ. ಈ ಸ್ಥಿತಿಗೆ ನಾವು ತಂದಾಗ ಮಾತ್ರ ಏಕತೆಯನ್ನು ನಾವು ಖಂಡಿತ ಸಾಧಿಸ್ಬೋದು. ಆಮೇಲೆ ಅದರಂತೆ ಪ್ರಪಂಚದಾದ್ಯಂತ ಇರುವ ಎಲ್ಲ ಜನರಲ್ಲಿ ಪರಸ್ಪರ ಪ್ರೀತಿ, ಸಹಬಾಳ್ವೆ ಮತ್ತು ಏಕತೆಯ ಭಾವನೆಯನ್ನು ಬೆಳೆಸುವುದರ ಮೂಲಕ ನಾವೇನು ಮಾಡ್ಬೋದು, ವಿಶ್ವಶಾಂತಿಯನ್ನು ಸಾಧಿಸುವುದು ಇದರ ಮುಖ್ಯವಾದ ಗುರಿ ಮತ್ತು ಉದ್ದೇಶವಾಗಿದೆ. ಇವಾಗ ಮೊದಲನೇ ಉದ್ದೇಶ ನಾವು ತಿಳ್ಕೊಂಡ್ವಿ. ಈಗ ಎರಡನೇದು ನೋಡೋಣ. ಎರಡನೇದೇನಪ್ಪ, ನಾವು ಎಲ್ಲ ಓದಿದ್ದೀವಲ್ಲ, ತುಲನಾತ್ಮಕ ಅಧ್ಯಯನ. ತುಲನಾತ್ಮಕ ಅಧ್ಯಯನ ಅಂದರೆ ಏನು ಅಂದರೆ, ಮತ, ತತ್ವಶಾಸ್ತ್ರ ಮತ್ತು ವಿಜ್ಞಾನಗಳ ತುಲನಾಕಾರಕ ವ್ಯಾಸಂಗಕ್ಕೆ ಪ್ರೋತ್ಸಾಹ ನೀಡುವುದು. ಇದೆಲ್ಲ ಈಗ ಬರೆದಿದೆ, ಅದೆಲ್ಲ ನೋಡಿ ಅದೊಂದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಾದರೆ, ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಾಗ ಎಲ್ಲದರಲ್ಲಿಯೂ ಆಳವಾದ ತತ್ವ ಒಂದೇ ಅಂತ ಅರಿವಾಗುತ್ತೆ ನಮಗೆ. ಇದು ಅರಿವಾಗಿ ಸತ್ಯವನ್ನು ಅರಸುವ ಮಾರ್ಗಗಳು ಬೇರೆ ಬೇರೆ ಆದರೂ ಸಹ ಸತ್ಯ ಒಂದೇ ಅಂತ ನಮಗೆ ತಿಳಿಯುತ್ತೆ. ಅಂದರೆ ಹೇಗೆ ಅಂದರೆ, ಹಿಂದೂ, ಕ್ರೈಸ್ತ, ಮುಸಲ್ಮಾನ ಹೀಗೆ ಯಾವುದೇ ಮತವನ್ನು ಆಳವಾಗಿ ನಾವು ಅಭ್ಯಾಸ ಮಾಡಿದ್ರು ಅಥವಾ ಅದನ್ನು ಪರಾಮರ್ಶಿಸಿದ್ರು ಅದರ ಮೂಲ ಒಂದೇ ಆಗಿದೆ ಅಂತ ನಮಗೆ ಕಂಡುಬರುತ್ತೆ. ಪ್ರಪಂಚದ ಎಲ್ಲ ಪ್ರಮುಖ ಧರ್ಮಗಳು ಮತ್ತು ತತ್ವಶಾಸ್ತ್ರಗಳು ಆಳವಾಗಿ ಅಧ್ಯಯನವನ್ನು ಇದು ಅಂದರೆ ಥಿಯಾಸಫಿ ಉತ್ತೇಜಿಸುತ್ತದೆ. ಯಾವುದೇ ಧರ್ಮವು ಇತರ ಧರ್ಮಗಳಿಗಿಂತ ಶ್ರೇಷ್ಠ ಅಥವಾ ಕನಿಷ್ಠವಲ್ಲ ಎಂಬುದನ್ನು ಅರಿತುಕೊಂಡು ಎಲ್ಲ ಧರ್ಮಗಳ ಮೂಲದಲ್ಲಿರುವ ಸಾರ್ವತ್ರಿಕ ಸತ್ಯವನ್ನು, ಇದು ಏನಂದರೆ ಯೂನಿವರ್ಸಲ್ ಟ್ರೂತ್, ಇದನ್ನು ಗ್ರಹಿಸಲು ನಮಗೆ ಸಹಾಯ ಮಾಡುತ್ತೆ. ಈ ಎರಡನೇ ಉದ್ದೇಶ. ಮೂರನೇದು ಅಜ್ಞಾತ ನಿಯಮಗಳ ಶೋಧ. ಅಂದರೆ ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು ಮತ್ತು ಮಾನವರಲ್ಲಿರುವ ಸುಪ್ತ ಶಕ್ತಿಗಳನ್ನು ಪರಿಶೋಧಿಸುವುದು. ಇದು ಮೂರನೇ ಉದ್ದೇಶ. ಈಗ ನಾವುಗಳೆಲ್ಲ ಏನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಂದರೆ, ಒಂದು ಗೋಡೆ ಹಾಕ್ಕೊಂಬಿಡ್ತೀವಿ ನಮ್ಮ ಸುತ್ತಮುತ್ತ, ಒಂದು ಬೌಂಡ್ರಿ ಆರ್ ಒಂದು ಏನೋ ಒಂದು ಬೌಂಡ್ರಿ ಥರ ಹಾಕೊಂಡ್ಬಿಟ್ಟಿರ್ತೀವಿ, ಒಂದು ಗೋಡೆ ಕಟ್ಕೊಂಡ್ಬಿಟ್ಟಿರ್ತೀವಿ. ಅದೇನೆಂದರೆ, ನನ್ನ ಕೈಯಲ್ಲಿ ಏನೂ ಆಗಲ್ಲ, ನನಗೇನು ಶಕ್ತಿ ಇಲ್ಲ, ನನ್ನ ಕೈಯಲ್ಲಿ ಏನಾಗಲ್ಲ, ಎಲ್ಲ ಗುರುಗಳಿದ್ದಾರೆ, ಅವ್ರು ನೋಡ್ಕೊತಾರೆ, ನನ್ನ ಕೈಯಲ್ಲಿ ನಾನೇನು ಒಂದು ಚಿಕ್ಕ ಒಂದಿದು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ.
ಆದರೆ ಅದು ಖಂಡಿತ ಸತ್ಯ ಅಲ್ಲ. ಅದು ನಿಜ ಏನು ಅಂದರೆ ನಮ್ಮ ಶಕ್ತಿ ವಿಶೇಷಗಳನ್ನ ನಾವಿನ್ನೂ ಯಾರೂ ಕಂಡುಕೊಂಡಿಲ್ಲ. ನಾವುಗಳು ಈ ವಿಶ್ವನ ಅರಿಬೇಕಾದ್ರೆ ನಮ್ಮಲ್ಲಿರೋ ಶಕ್ತಿಯನ್ನು ಮೊದಲು ನಾವು ಕಂಡುಕೊಳ್ಬೇಕಂತೆ. ಆಗ ವಿಶ್ವದ ಸಾಮರಸ್ಯವನ್ನು ಖಂಡಿತ ನಾವು ಅರಿಬೋದು. ನಮ್ಮನ್ನು ನಾವು ಅರಿಯುವುದು ಮುಖ್ಯವಾಗಿ ವಿಶ್ವದ ಒಂದು ಭಾಗವೇ ನಾವು ಎನ್ನುವ ಐಕ್ಯತೆಯ ಅರಿವು ನಮಗೆ ಆವಾಗ ಆಗುತ್ತಂತೆ. ವಿಜ್ಞಾನಕ್ಕೆ ಇನ್ನೂ ಅರ್ಥವಾಗದ ಪ್ರಕೃತಿಯ ಗೂಢ ರಹಸ್ಯಗಳನ್ನು ಮತ್ತು ಆಧ್ಯಾತ್ಮಿಕ ಶಕ್ತಿಗಳನ್ನು ಅಧ್ಯಯನ ಮಾಡುವುದು ಇದರ ಮೂರನೇ ಉದ್ದೇಶವಾಗಿದೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದ್ಭುತವಾದ ಆಂತರಿಕ ಶಕ್ತಿ ಅಂದರೆ ಗುಪ್ತ ಶಕ್ತಿ ಇರುತ್ತೆ. ಧ್ಯಾನ ಮತ್ತು ಆಂತರಿಕ ಶೋಧನೆಯ ಮೂಲಕ ಈ ಶಕ್ತಿಗಳನ್ನು ಹೇಗೆ ಜಾಗೃತಗೊಳಿಸಬೇಕು ಅಂತ ಇದು ತಿಳಿಸ್ಕೊಡುತ್ತೆ. ಇವಾಗ ಈ ಥಿಯಾಸಫಿಯ 3 ಉದ್ದೇಶಗಳನ್ನ ನಾವು ಗಮನಿಸಿದ್ವಿ. ಇದು ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿ ತಿಳಿಯೋ ವಿಚಾರ ಏನಂದರೆ, ಈ ಉದ್ದೇಶಗಳ ಮೂಲಭೂತ ತತ್ವ ಮಾನವನ ಮನಸ್ಸನ್ನು ವಿಕಾಸಗೊಳಿಸುವುದು, ಅವನ ಪ್ರಜ್ಞೆಯನ್ನು ವಿಕಾಸಗೊಳಿಸುವುದು. ಇದೇ ಮುಖ್ಯವಾದ ಉದ್ದೇಶ. ಮಾನವನ ಮನಸ್ಸು ಹಾಗೂ ಪ್ರಜ್ಞೆ ವಿಕಾಸ ಆದಾಗ ಏನಾಗುತ್ತೆ ಅಂದರೆ ಆ ಮಹಾಪ್ರಜ್ಞೆಯಲ್ಲಿ ವಿಶ್ವಪ್ರಜ್ಞೆ ವಿಲೀನವಾಗುತ್ತೆ. ಆಮೇಲೆ ವಿಶ್ವ ಸಾಮರಸ್ಯದಲ್ಲಿ ಅದು ಒಂದಾಗುತ್ತೆ ಅಂತ ನಾವು ತಿಳ್ಕೊಬೋದಾಗಿದೆ. ಈಗ ಥಿಯಾಸಫಿಕಲ್ ಸೊಸೈಟಿಯ ಧ್ಯೇಯ ವಾಕ್ಯವೊಂದು ಹೇಳ್ಬಿಟ್ಟು ಆಮೇಲೆ ಮುಂದುವರಿತೀನಿ. ಅದು ಧ್ಯೇಯ ವಾಕ್ಯ ಏನಂದರೆ, ಸತತವಾಗಿ ಆಳವಾಗುತ್ತಿರುವ ತಿಳುವಳಿಕೆ ಮತ್ತು ಕಾಲಾತೀತ ಪ್ರಜ್ಞಾನದ ಸಾಕ್ಷಾತ್ಕಾರ, ಆಧ್ಯಾತ್ಮಿಕ ಸ್ವಯಂ ಪರಿವರ್ತನೆ ಹಾಗೂ ಎಲ್ಲ ಜೀವಿಗಳ ಏಕತೆಯನ್ನು ಅರಿವು ರೂಢಿಸಿಕೊಳ್ಳುವುದರ ಮೂಲಕ ಇಡೀ ಮಾನವ ಕುಲಕ್ಕೆ ಸೇವೆ ಸಲ್ಲಿಸುವುದು ಅನ್ನೋದು ಒಂದು ಧ್ಯೇಯವಾದ ಒಂದು ವಾಕ್ಯ. ಈಗ ನಾವು ಥಿಯಾಸಫಿ ಬಗ್ಗೆ ತಿಳ್ಕೊಂಡ್ವಿ. ಇದನ್ನು ಒಂದು ಚಿಕ್ಕ ಕಥೆಯಿಂದ ನಾನು ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಇಲ್ಲಿರೋರು ಯಾರು ಅನ್ಯತಾ ಭಾವಿಸಬಾರ್ದು, ಇದೇನೋ ಈ ಎಕ್ಸಾಂಪಲ್ ಕೊಟ್ಟು ಥಿಯಾಸಫಿ ಕಂಪೇರ್ ಮಾಡ್ತಾ ಇದ್ದಾಳೆ ಅಂತ. ಬಟ್ ನನಗೆ ಇದು ಸ್ವಲ್ಪ ಅಂದರೆ ಕನೆಕ್ಟ್ ಆಯಿತು ಥಿಯಾಸಫಿ ಅಂದರೆ ಏನು ಅಂತ ಇದು ಮಾಡೋಕ್ಕೆ. ಒಂದು ಊರಿನಲ್ಲಿ 4 ಜನ ಕುರುಡರಿರ್ತಾರೆ. ಅವರು ಆನೆನ ಯಾವತ್ತೂ ನೋಡೇ ಇರೋದಿಲ್ಲ ಅಂತೆ, ಅಂದರೆ ಕೇಳಿರ್ತಾರೆ ಆನೆ ಅಂತ. ಅವ್ರೇನು ಮಾಡಿದ್ರೆ, ಒಂದು ದೇವಸ್ಥಾನದ ಕಾರ್ಯಕ್ಕೇನೋ ಒಂದು ಆನೆ ಪಾಸ್ ಆಗ್ತಾ ಇರುತ್ತೆ. ಆವಾಗ ಅವರು ಜನರ ಹತ್ರ ಕೇಳ್ತಾರೆ, ನಾವು ಆನೆನ ಮುಟ್ಟೆ ನೋಡಿಲ್ಲ, ನಮ್ಮನ್ನ ಒಂಚೂರು ಆನೆನ ತೋರಿಸ್ಬಿಡಿ ಅಂತ 4 ಜನ. ಅವಾಗ ಏನು ಮಾಡ್ತಾರೆ, ಅಲ್ಲಿರೋ ಜನ ಏನು ಮಾಡ್ತಾರೆ, ಆನೆಯ ಹತ್ತಿರ 4 ಜನನ ಕರ್ಕೊಂಡು ಹೋಗ್ತಾರೆ. ಅವರೆಲ್ಲ ಆನೆನ ಮುಟ್ತಾರೆ. ಒಬ್ಬೊಬ್ಬರು ಒಂದೊಂದು ಭಾಗನ ಮಾತ್ರ ಮುಟ್ತಾರೆ. ಮೊದಲನೇ ಏನು ಮಾಡ್ತಾನೆ, ಆನೆ ಕಾಲನ್ನ ಮುಟ್ತಾನೆ. ಅವನು ಅದನ್ನು ಮುಟ್ಟಿದಾಗ ಆನೆ ಎಂದರೆ ಮರದ ದಿಮ್ಮಿ ಅಂತ ಹೇಳ್ತಾನೆ. ಆಗ ಎರಡನವನು ಏನು ಮಾಡ್ತಾನೆ, ಎರಡನವನು ಎಲ್ಲಿರ್ತಾನೆ ಅಂದರೆ ಬಾಲ ಬಾಲನ ಇಟ್ಕೊಂಡಿರ್ತಾನೆ. ಅವನು ಅದನ್ನು ಮುಟ್ಟಿದಾಗ ಅವನೇನು ಹೇಳ್ತಾನೆ, ಆನೆ ಅಂದರೆ ಒಂದು ಹಗ್ಗ ಇದ್ದಂಗೆ ಅಂತ ಹೇಳ್ತಾನೆ. ಮೂರನೇವನು ಏನು ಮಾಡ್ತಾನೆ, ಕಿವಿ ಅದನ್ನು ಮುಟ್ಟಿರ್ತಾನೆ. ಸೊ ಅವನು ಆನೆ ಅಂದರೆ ಅದು ದೊಡ್ಡ ಬೀಸಣಿಗೆ ಅಂತ ಅಂತಾನೆ. 4ನೇವನು ಹೊಟ್ಟೆ ಹತ್ರ, ಅಂದರೆ ಹೊಟ್ಟೆ ಭಾಗ ಮುಟ್ಟಿರ್ತಾನೆ, ಅದ್ರ ಹತ್ರ ನಿಂತಿರ್ತಾನೆ. ಆಗ ಅವನೇನು ಹೇಳ್ತಾನೆ, ಆನೆ ಅಂದರೆ ಗೋಡೆ ಅಂತ ಹೇಳ್ತಾನೆ. ಆಮೇಲೆ ಏನಾಗುತ್ತೆ, 4 ಜನನು ಅವ್ರವರೇ ಮಾತಾಡ್ಕೊತಾ ಇರ್ತಾರೆ. ಆನೆ ಅಂದರೆ ಗೋಡೆ, ಆನೆ ಅಂದರೆ ಹಗ್ಗ, ಆನೆ ಅಂದರೆ ಕಂಬ, ಆನೆ ಹಿಂಗೆ ಬೀಸಣಿಗೆ ಅಂತ ಅವ್ರವರೇ ಜೋರು ಜಗಳ ಮಾಡ್ತಾ ಇರ್ತಾರೆ. ಆಗ ಆ ಜನರುಗಳ ಮಧ್ಯ ಒಬ್ಬರು ವಯಸ್ಸಾಗಿರೋರು, ಅಂದರೆ ಅವರೇನಾಗಿರುತ್ತೆ ಅಂದರೆ ಸ್ವಲ್ಪ ಜ್ಞಾನವನ್ನು ಪಡೆದಿರ್ತಾರೆ. ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅಲ್ಲ. ಸೊ ಅವ್ರು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ಅವ್ರು ತುಂಬ ಜ್ಞಾನವನ್ನು ಪಡೆದಿರ್ತಾರೆ. ಅವ್ರು ಹೇಳ್ತಾರೆ, ನೀವು 4 ಜನನೂ ಇವಾಗ ಜಗಳ ಆಡೋನ್ನ ನಿಲ್ಲಿಸಿ, ನೀವುಗಳು ಹೇಳ್ತಾ ಇರೋದೆಲ್ಲ ಸತ್ಯನೇ, ಖಂಡಿತ ಸತ್ಯ ಅಲ್ಲ. ಆದರೆ ಅದು ನಿಮ್ಮ ಸತ್ಯಗಳು ಭಾಗಶಃ ಸರಿಯಾಗಿದೆ. ಇದಕ್ಕೆ ನಿಮ್ಗೆ ಸರಿಯೇ, ಆದರೆ ಅದು ಭಾಗಶಃ ಸರಿಯಾಗಿದೆ. ಆದರೆ ಪ್ರತಿಯೊಬ್ಬರೂ ಸಂಪೂರ್ಣ ಸತ್ಯವನ್ನು ಯಾರೂ ಗ್ರಹಿಸಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಇವಾಗ ಎಲ್ಲರೂ ಒಟ್ಟಿಗೆ ಸೇರಿಸಿದರೆ ಅದುವೇ ಆನೆ ಅಂತ ಹೇಳ್ತಾರೆ. ಆವಾಗ ಅವ್ರಿಗೆ ಹೌದಾ, ಆನೆ ಅಂದರೆ ಈಗ ಅಂತ ಹೇಳ್ತಾರೆ. ಆಗ ಅವ್ರ ಜನರು ಏನು ಮಾಡ್ತಾರೆ, ಅವರನ್ನು ಆನೆ ಸುತ್ತ ಎಲ್ಲ ಭಾಗಗಳನ್ನ ಮುಟ್ಟಿ ತೋರಿಸ್ತಾರೆ. ಅವಾಗ ಅವ್ರಿಗೊಂದು ಪರಿಕಲ್ಪನೆ ಬರುತ್ತೆ, ಹೌದಾ ಆನೆ ಅಂದರೆ ಈ ಥರ ಇದೆಯಾ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಇವಾಗ ಇದು ಏನಕ್ಕೆ ನಾನು ಈ ಎಕ್ಸಾಂಪಲ್ ತೊಗೊಂಡೆ ಅಂದರೆ,
ನಮ್ಗಳ ಜೀವನನೂ ಇದೇ ಥರ ಆಗೋಗಿದೆ ಅಂತ ನನಗನ್ನಿಸ್ತು. ಪ್ರತಿಯೊಂದು ಧರ್ಮವು ಅಂದರೆ ಹಿಂದೂ, ಇಸ್ಲಾಂ, ಕ್ರೈಸ್ತ, ಬೌದ್ಧ ಮತ ಹೀಗೆ ಎಲ್ಲದೂ ಆ ಭಗವಂತನ ಸತ್ಯದ ಒಂದು ಭಾಗವನ್ನು ಮಾತ್ರ ಬಿಂಬಿಸ್ತಾ ಇದೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಆದರೆ ಅದು ಎಲ್ಲ ಇದೆ ಅದರಲ್ಲಿ. ಆದರೆ ನಾವು ನಂಬಿಕೆ ಕೆಲವೊಂದು ಸತ್ಯ ಮಾತ್ರ ನಾವು ಅರ್ತಿದ್ದೀವಿ. ನಾವು ಎಲ್ಲ ಬೇರೆ ಸತ್ಯಗಳನ್ನ ಅರಿಯೋಕ್ಕೆ ನಾವು ಟ್ರೈ ಮಾಡಿಲ್ಲ ಅಂತ ಅನಿಸಿತ್ತು. ಪ್ರತಿಯೊಬ್ಬರು ಆ ಸತ್ಯದ ಒಂದು ಭಾಗವನ್ನು ಮಾತ್ರ ನಂಬಿ ಈಗಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ ತಾನೆ, ನನ್ನ ಕುಲ, ನನ್ನ ಧರ್ಮ ದೊಡ್ಡದು, ನಿನ್ನ ಧರ್ಮ ಅಲ್ಲ ಅಂತ ಜಗಳ ಆಡ್ತಾಯಿದ್ದೀವಿ. ಇವಾಗ ಪ್ರಪಂಚದಲ್ಲಿ ನಡೀತಾ ಇರೋದೇ ಇದು ಅಲ್ವ ಸಾಮಾನ್ಯವಾಗಿ. ಸೊ ಆದರೆ ಈ ಥಿಯಾಸಫಿಯು ಈ ಎಲ್ಲ ಧರ್ಮಗಳ ಹಿಂದಿರುವ ಆಂತರಿಕ ಮತ್ತು ಒಂದೇ ಆದ ದೈವಿಕ ಸತ್ಯವನ್ನು ಜನರಿಗೆ ಇದು ಥಿಯಾಸಫಿ ತಿಳಿಸ್ಕೊಡುತ್ತೆ. ಅಂದರೆ ಥಿಯಾಸಫಿ ಏನು ತಿಳಿಸ್ಕೊಡುತ್ತೆ ನಮಗೆ? ಯೂನಿವರ್ಸಲ್ ಟ್ರೂತ್ ಅಥವಾ ದೈವಿಕ ಸತ್ಯ, ಇದನ್ನು ಥಿಯಾಸಫಿ ಹೇಳ್ಕೊಡುತ್ತೆ. ಆದ್ದರಿಂದ ನಾನು ಎಲ್ಲರಿಗೂ ಏನು ಹೇಳ್ಕೊತೀನಿ ಅಂದರೆ, ಇವತ್ತಿಂದ ಥಿಯಾಸಫಿಯನ್ನು ಇನ್ನೂ ಹೆಚ್ಚೆಚ್ಚು ಅಭ್ಯಾಸಿಸೋಣ, ಇದರನ್ನು ಅನುಭವನ ಇನ್ನೂ ತುಂಬ ಪಡ್ಕೊಳ್ಳೋಣ. ನಾವೆಲ್ಲರೂ ಇದಕ್ಕೆ ನಮ್ಮ ಕೊನೆಯಾದ ಒಂದು ಗುರಿ ಇರುತ್ತಲ್ಲ, ಅಂದರೆ ಶಾಶ್ವತವಾದ ಸಂತೋಷ ಅಥವಾ ಅದು ಮುಕ್ತಿ ಅಂತಲೂ ಕರಿಬೋದು, ಆತ್ಮ ಸಾಕ್ಷಾತ್ಕಾರ ಅಂತಲೂ ಕರಿಬೋದು. ಇದು ಥಿಯಾಸಫಿ ಮೂಲಕ ನಾವೆಲ್ಲ ಥಿಯಾಸಫಿಸ್ಟ್ಗಳೇ ಅಲ್ವಾ. ಸೊ ಥಿಯಾಸಫಿನ ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚೆಚ್ಚು ಅಧ್ಯಯನ ಮಾಡಿ ನಾವುಗಳು ನಮ್ಮ ಗುರಿಯನ್ನು ತಲುಪುವ ಕಡೆ ನಮ್ಮ ಗುರಿಯಾಗಿಸ್ಕೊಳ್ಳೋಣ ಅಂತ ಕೇಳ್ತಾ, ನನಗೆ ಇನ್ನೂ ಅಷ್ಟು ಖಂಡಿತ ಬರ್ತಾ ಇಲ್ಲ, ಬಟ್ ಆದಷ್ಟು ಟ್ರೈ ಮಾಡಿದ್ದೀನಿ. ಸೊ ಇವತ್ತು ಎಲ್ಲರಿಗೂ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ, ತಮ್ಮೆಲ್ಲರೊಂದಿಗೆ ಹಂಚ್ಕೊಳ್ಳೋಕ್ಕಾಗಿ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.